ಆತ್ಮೀಯರೇ, ಹಸಿರು ಭೂಮಿ ಪ್ರತಿಷ್ಠಾನ ಮತ್ತು ಹಾಸನದ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಜಂಟಿಯಾಗಿ ಸೇರಿ ವಿಶ್ವ ಭೂ ದಿನವನ್ನು ಏಪ್ರಿಲ್ 22ರ ಬೆಳಗ್ಗೆ ಆಚರಿಸಲಾಯಿತು. ಗಿಡಗಳನ್ನು ನೆಡುವ ಮೂಲಕ ಮಿಯಾವಾಕಿ ಮಾದರಿ ಅರಣ್ಯ ಬೆಳೆಸಲು ಸಾಂಕೇತಿಕವಾಗಿ ಚಾಲನೆ ನೀಡಲಾಯಿತು. ಪ್ರತಿಷ್ಠಾನದ ಬೇಡಿಕೆಗೆ ಸ್ಪಂದಿಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕವಿತಾ ಗಿಡ ನೆಡಲು ಅವಕಾಶ ಮಾಡಿಕೊಟ್ಟರು. ಕಾಲೇಜಿನ ಬೋಧಕ ವರ್ಗ ಮತ್ತು ಸಿಬ್ಬಂದಿಗಳು ಹಾಗೂ ಹಸಿರು ಭೂಮಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಆರ್.ಪಿ. ವೆಂಕಟೇಶ ಮೂರ್ತಿ ಅವರು ಮತ್ತು ಅಧ್ಯಕ್ಷರಾದ ಸಿ.ಬಿ. ವೆಂಕಟೇಗೌಡರು, ಮಾಜಿ ಅಧ್ಯಕ್ಷರಾದ ಅಪ್ಪಾಜಿ ಗೌಡರು, ಕಾರ್ಯದರ್ಶಿಗಳಾದ ಗಿರಿಜಾಂಬಿಕಾ, ಉಪಾಧ್ಯಕ್ಷರಾದ ಪುರುಷೋತ್ತಮ್ ಮತ್ತು ಡಾಕ್ಟರ್ ಮಂಜುನಾಥ್, ಟ್ರಸ್ಟಿಗಳು ಆದಂತಹ ದಿನೇಶ್ ಅವರು, ಮಂಜುನಾಥ್ ಅವರು, ಚಿನ್ನೇನಹಳ್ಳಿ ಸ್ವಾಮಿ ಅವರು, ಸೇವಾದಳದ ರಾಣಿ ಅವರು ಭೂದಿನದ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಎಲ್ಲರೂ ಭಾಗಿಯಾಗಿದ್ದರು. ಹಸಿರು ಭೂಮಿ ಪ್ರತಿಷ್ಠಾನದಿಂದ ಈ ಹಿಂದೆ ಕೂಡ ಪುಟ್ಟಡವಿಗಳನ್ನು ಹಾಸನದ ಕೇಂದ್ರೀಯ ವಿದ್ಯಾಲಯದಲ್ಲಿ ಜವೇನಹಳ್ಳಿ ಮಠ, ಗವೇನಹಳ್ಳಿಯಲ್ಲಿ ಕೂಡ ಪುಟ್ಟಡವಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. 2024-25ನೇ ಸಾಲಿನಲ್ಲಿ ನರ್ಸಿಂಗ್ ಕಾಲೇಜು ಆವರಣದಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪುಟ್ಟಡವಿ ಮಾಡಲು ಗಿಡಗಳನ್ನು ನೆಡಲಾಗಿದೆ. 2017ರ ಬರಗಾಲ ಬಂದ ನಂತರ ಹಸಿರು ಭೂಮಿ ಪ್ರತಿಷ್ಠಾನದವರು ಭೂಸೇವೆ ಮಾಡುವ ಮುಖಾಂತರ ಹೆಚ್ಚಿನ ಪ್ರಚಾರಕ್ಕೆ ಬಂದು 15 ಕೆರೆ ಮತ್ತು 45 ಕಲ್ಯಾಣಿಗಳನ್ನು ಸ್ವಚ್ಛಗೊಳಿಸುವುದರ ಮುಖಾಂತರ ಇವುಗಳಲ್ಲಿ ಇಂದೂ ಕೂಡ ನೀರು ಕಾಣುವಂತಾಗಿದೆ. ಹೀಗೆ 10 ಕಾರ್ಯಕ್ರಮಗಳನ್ನು ಮಾಡುತ್ತಾ ಪರಿಸರದ ಕಾರ್ಯದಲ್ಲಿ ಹಸಿರು ಭೂಮಿ ತೊಡಗಿಸಿಕೊಂಡಿದೆ. ಹೀಗೆ ಪರಿಸರದ ಕಾರ್ಯದಲ್ಲಿ ಎಲ್ಲರ ಜೊತೆ ಜಂಟಿಯಾಗಿ ತೊಡಗಿಸಿಕೊಂಡು ಹಾಸನವನ್ನು ಹಸಿರೀಕರಣಗೊಳಿಸಲು ಹಸಿರು ಭೂಮಿ ಪ್ರತಿಷ್ಠಾನ ಪ್ರಯತ್ನಿಸುತ್ತಿದೆ. ಭೂದಿನ ಮಾತ್ರ ಸಸಿ ನೆಡುವ ಕೆಲಸ ಮಾಡದೆ ವರ್ಷದ ಎಲ್ಲ ದಿನಗಳಂದು ಜನಜಾಗೃತಿ ಮೂಡಬೇಕಾಗಿದೆ. ಪ್ರತಿಯೊಬ್ಬರೂ ಕೂಡ ಸಸಿಗಳನ್ನು ನೆಡುವ ಮೂಲಕ ಭೂದಿನ ಆಚರಣೆ ಮಾಡಿ ಎಂದು ತಮ್ಮಲ್ಲಿ ಕಳಕಳಿಯ ಮನವಿ. ಎಲ್ಲರೊಂದಿಗೆ ಕೈ ಜೋಡಿಸೋಣ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.